ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಹಣ ಇದ್ದರೂ ಸಂತೋಷ ಇರುವುದಿಲ್ಲ, ಸಂಬಂಧಗಳು ಇದ್ದರೂ ನೆಮ್ಮದಿ ಇರುವುದಿಲ್ಲ, ಯಶಸ್ಸು ಸಿಕ್ಕರೂ ತೃಪ್ತಿ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನೀಡಲಾದ ಒಂದು ಸಂದೇಶ ಇಂದಿಗೂ ಕೋಟ್ಯಂತರ ಜನರ ಜೀವನವನ್ನು ಬದಲಾಯಿಸುತ್ತಿದೆ. ಅದು ಭಗವದ್ಗೀತೆ. ಇದು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಇದು ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುವ ಮಾರ್ಗದರ್ಶಿ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಪ್ರತಿಯೊಂದು ಮಾತು ಇಂದಿನ ಮನುಷ್ಯನ ಜೀವನಕ್ಕೂ ಅಷ್ಟೇ ಪ್ರಸ್ತುತವಾಗಿದೆ. ಇಂದು ನಾವು ಭಗವದ್ಗೀತೆಯ ಮೊದಲ ಮಹತ್ವದ ಸಂದೇಶವನ್ನು ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಎರಡು ಮಹಾಸೇನೆಗಳು ಮುಖಾಮುಖಿಯಾಗಿ ನಿಂತಿದ್ದವು. ಶಂಖಗಳು ಮೊಳಗುತ್ತಿದ್ದವು, ರಥಗಳ ಚಕ್ರಗಳು ಧೂಳನ್ನು ಎಬ್ಬಿಸುತ್ತಿದ್ದವು. ಲಕ್ಷಾಂತರ ಯೋಧರು ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದರು. ಒಂದು ಕಡೆ ಕೌರವರು, ಮತ್ತೊಂದು ಕಡೆ ಪಾಂಡವರು. ಈ ಯುದ್ಧ ಕೇವಲ ರಾಜ್ಯಕ್ಕಾಗಿ ನಡೆಯುತ್ತಿರಲಿಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟವಾಗಿತ್ತು. ಆ ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಂತಿದ್ದನು ಅರ್ಜುನ. ಇಡೀ ಜಗತ್ತು ಅವನನ್ನು ಮಹಾನ್ ಧನುರ್ಧಾರಿ ಎಂದು ಹೊಗಳುತ್ತಿತ್ತು. ಅವನಂತಹ ವೀರನು ಭೂಮಿಯ ಮೇಲೆ ವಿರಳ. ಆದರೆ ಆ ಕ್ಷಣದಲ್ಲಿ ಅವನ ಕೈಗಳು ನಡುಗುತ್ತಿದ್ದವು. ಅವನ ಮನಸ್ಸು ಗೊಂದಲದಿಂದ ತುಂಬಿತ್ತು, ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ತನ್ನ ಎದುರು ನಿಂತಿದ್ದವರು ಶತ್ರುಗಳಷ್ಟೇ ಅಲ್ಲ, ತನ್ನ ಅಜ್ಜ, ತನ್ನ ಗುರು, ತನ್ನ ಬಂಧುಗಳು, ಸ್ನೇಹಿತರು, ಸಂಬಂಧಿಕರು. ಅವರ ವಿರುದ್ಧ ಬಾಣ ಎತ್ತುವ ಶಕ್ತಿ ಅವನ ಮನಸ್ಸಿಗೆ ಇರಲಿಲ್ಲ. ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ನಾನು ಈ ಯುದ್ಧ ಮಾಡುವುದಿಲ್ಲ. ರಾಜ್ಯಕ್ಕಾಗಿ ನನ್ನವರನ್ನೇ ಕೊಂದು ನಾನು ಏನು ಪಡೆಯಬೇಕು? ಅಂತಹ ವಿಜಯ ನನಗೆ ಬೇಡ, ಇಂತಹ ಜೀವನವೇ ನನಗೆ ಬೇಡ ಎಂದು ತನ್ನ ಗಾಂಡೀವವನ್ನು ಕೆಳಗೆ ಇಟ್ಟನು. ಹೊರಗಿನಿಂದ ನೋಡಿದರೆ ಇದು ಒಬ್ಬ ಯೋಧನ ದುರ್ಬಲತೆ ಎಂದು ಅನಿಸಬಹುದು, ಆದರೆ ನಿಜವಾಗಿ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರುವ ಕ್ಷಣ. ನಾವು ಕೂಡ ಅನೇಕ ಬಾರಿ ಇದೇ ಪರಿಸ್ಥಿತಿಯನ್ನು ಎದುರಿಸುತ್ತೇವೆ. ಕೆಲಸದಲ್ಲಿ ಸಮಸ್ಯೆ ಬಂದಾಗ, ಕುಟುಂಬದಲ್ಲಿ ಕಲಹ ಬಂದಾಗ, ಜೀವನದಲ್ಲಿ ಸೋಲು ಎದುರಾದಾಗ, ಭವಿಷ್ಯ ಕತ್ತಲೆಯಾಗಿ ಕಾಣಿಸಿದಾಗ ನಮ್ಮ ಮನಸ್ಸು ಅರ್ಜುನನಂತೆ ಕುಗ್ಗುತ್ತದೆ. ನಮ್ಮ ಕೈಯಲ್ಲಿದ್ದ ಆತ್ಮವಿಶ್ವಾಸ ಜಾರಿ ಹೋಗುತ್ತದೆ, ಎಲ್ಲವನ್ನೂ ಬಿಟ್ಟು ಓಡಿ ಹೋಗಬೇಕು ಎಂದು ಅನಿಸುತ್ತದೆ. ಅಂತಹ ಕ್ಷಣದಲ್ಲೇ ಶ್ರೀಕೃಷ್ಣ ಮಾತನಾಡಲು ಆರಂಭಿಸುತ್ತಾನೆ. ಅವನು ಮೊದಲು ಯುದ್ಧದ ಬಗ್ಗೆ ಮಾತನಾಡುವುದಿಲ್ಲ, ಗೆಲುವಿನ ಬಗ್ಗೆ ಮಾತನಾಡುವುದಿಲ್ಲ. ಅವನು ಮೊದಲು ಮನಸ್ಸಿನ ಬಗ್ಗೆ ಮಾತನಾಡುತ್ತಾನೆ. ಏಕೆಂದರೆ ಜೀವನದ ಪ್ರತಿಯೊಂದು ಯುದ್ಧವೂ ಹೊರಗಲ್ಲ, ಮೊದಲು ಮನಸ್ಸಿನೊಳಗೆ ನಡೆಯುತ್ತದೆ. ಮನಸ್ಸು ಸೋತರೆ ಮನುಷ್ಯ ಸೋಲುತ್ತಾನೆ, ಮನಸ್ಸು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಶ್ರೀಕೃಷ್ಣ ಹೇಳಿದ ಮೊದಲ ಸಂದೇಶವೇ, ನೀನು ದುಃಖಪಡುತ್ತಿರುವುದು ನಿಜವಾದ ಕಾರಣದಿಂದಲ್ಲ, ನಿನಗೆ ಸತ್ಯದ ಅರಿವು ಇಲ್ಲದ ಕಾರಣದಿಂದ. ಎಷ್ಟೊಂದು ಆಳವಾದ ಮಾತು ಇದು. ನಮ್ಮ ಜೀವನದಲ್ಲಿಯೂ ಇದೇ ಆಗುತ್ತದೆ. ಅನೇಕ ಬಾರಿ ನಾವು ಸಮಸ್ಯೆಗಳಿಂದ ದುಃಖಪಡುವುದಿಲ್ಲ, ಸಮಸ್ಯೆಗಳ ಬಗ್ಗೆ ನಮ್ಮ ಕಲ್ಪನೆಗಳಿಂದ ದುಃಖಪಡುತ್ತೇವೆ. ಭವಿಷ್ಯದ ಭಯ, ಜನರು ಏನು ಹೇಳುತ್ತಾರೆ ಎಂಬ ಆತಂಕ, ನಾಳೆ ಏನಾಗಬಹುದು ಎಂಬ ಚಿಂತೆ, ಇವೆಲ್ಲವೂ ನಮ್ಮ ಮನಸ್ಸನ್ನೇ ದಣಿಸುತ್ತವೆ. ನಂತರ ಶ್ರೀಕೃಷ್ಣ ಆತ್ಮದ ಮಹತ್ವವನ್ನು ತಿಳಿಸುತ್ತಾನೆ. ಈ ದೇಹ ನಾಶವಾಗುತ್ತದೆ, ಆದರೆ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಬೆಂಕಿ ಅದನ್ನು ಸುಡಲಾರದು, ನೀರು ಅದನ್ನು ತೋಯಿಸಲಾರದು, ಗಾಳಿ ಅದನ್ನು ಒಣಗಿಸಲಾರದು, ಆಯುಧಗಳು ಅದನ್ನು ಕತ್ತರಿಸಲಾರವು. ಈ ಸಂದೇಶದ ಅರ್ಥ ಕೇವಲ ಮರಣದ ಬಗ್ಗೆ ಅಲ್ಲ, ಇದರ ಅರ್ಥ ಜೀವನದಲ್ಲಿ ಬದಲಾವಣೆಗಳು ಸಹಜ. ದೇಹ ಬದಲಾಗುತ್ತದೆ, ವಯಸ್ಸು ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಸಂಬಂಧಗಳು ಬದಲಾಗಬಹುದು, ಹಣ ಬರಬಹುದು, ಹೋಗಬಹುದು, ಆದರೆ ನಮ್ಮೊಳಗಿನ ನಿಜವಾದ ಚೈತನ್ಯ ಮಾತ್ರ ಶಾಶ್ವತವಾಗಿದೆ. ಒಬ್ಬ ರೈತ ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ ಆ ಬೀಜ ಮಾಯವಾದಂತೆ ಕಾಣುತ್ತದೆ, ಆದರೆ ಅದು ಸಾಯುವುದಿಲ್ಲ, ಹೊಸ ಗಿಡವಾಗಿ ಹೊರಬರುತ್ತದೆ. ಅದೇ ರೀತಿ ಜೀವನದಲ್ಲಿಯೂ ಪ್ರತಿಯೊಂದು ಅಂತ್ಯದ ಹಿಂದೆ ಒಂದು ಹೊಸ ಆರಂಭ ಅಡಗಿರುತ್ತದೆ. ಆದರೆ ಹೆಚ್ಚಿನ ಜನರು ಅಂತ್ಯವನ್ನೇ ನೋಡುತ್ತಾರೆ, ಹೊಸ ಆರಂಭವನ್ನು ನೋಡುವುದಿಲ್ಲ. ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ಕೆಲವರು ನಮ್ಮನ್ನು ಮೋಸ ಮಾಡುತ್ತಾರೆ, ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆಗ ನಾವು ಸಂಪೂರ್ಣವಾಗಿ ಮುರಿದು ಬೀಳುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುವುದು ಏನೆಂದರೆ, ಯಾವುದೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ, ಸಂತೋಷವೂ ಶಾಶ್ವತವಲ್ಲ. ಆದ್ದರಿಂದ ಯಾವುದೇ ಪರಿಸ್ಥಿತಿಯನ್ನು ಅಂತಿಮ ಸತ್ಯ ಎಂದು ಭಾವಿಸಬಾರದು. ಒಂದು ದಿನ ಬರುತ್ತದೆ, ಆ ದಿನ ನಮ್ಮ ಎಲ್ಲಾ ಸಮಸ್ಯೆಗಳು ಕೇವಲ ನೆನಪುಗಳಾಗಿ ಉಳಿಯುತ್ತವೆ. ಆದರೆ ಆ ದಿನ ಬರಲು ನಾವು ಇಂದಿನ ದಿನವನ್ನು ಧೈರ್ಯದಿಂದ ಬದುಕಬೇಕು. ಇದೇ ಗೀತೆಯ ಮೊದಲ ಪಾಠ. ಓಡಿ ಹೋಗುವುದು ಪರಿಹಾರವಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಧೈರ್ಯದಿಂದ ಎದುರಿಸುವುದೇ ನಿಜವಾದ ಪರಿಹಾರ. ಇಂದಿನ ಜಗತ್ತಿನಲ್ಲಿ ಅನೇಕ ಯುವಕರು ಆತಂಕ, ಒತ್ತಡ, ನಿರಾಶೆ ಮತ್ತು ಭಯದಿಂದ ಬಳಲುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಯಶಸ್ಸನ್ನು ನೋಡಿ ತಮ್ಮನ್ನು ತಾವು ಕಡಿಮೆ ಎಂದು ಭಾವಿಸುತ್ತಿದ್ದಾರೆ. ಆದರೆ ಗೀತೆ ಹೇಳುವುದು ಸ್ಪಷ್ಟವಾಗಿದೆ, ನಿನ್ನನ್ನು ಯಾರೊಂದಿಗೂ ಹೋಲಿಸಬೇಡ. ನಿನ್ನ ಜೀವನದ ಪಯಣ ವಿಭಿನ್ನವಾಗಿದೆ, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು.
ಫಲವನ್ನು ಸಮಯ ನಿರ್ಧರಿಸುತ್ತದೆ. ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಮಾತು ಹೇಳುತ್ತಾನೆ, ನೀನು ಯೋಧನಾಗಿದ್ದೀಯ. ನಿನ್ನ ಕರ್ತವ್ಯ ಧರ್ಮವನ್ನು ಕಾಪಾಡುವುದು. ಕರ್ತವ್ಯದಿಂದ ಓಡುವುದು ನಿನ್ನ ಸ್ವಭಾವವಲ್ಲ. ಇದೇ ಮಾತು ನಮಗೂ ಅನ್ವಯಿಸುತ್ತದೆ. ವಿದ್ಯಾರ್ಥಿಯ ಕರ್ತವ್ಯ ಓದುವುದು, ತಂದೆಯ ಕರ್ತವ್ಯ ಕುಟುಂಬವನ್ನು ಕಾಪಾಡುವುದು, ತಾಯಿಯ ಕರ್ತವ್ಯ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸುವುದು, ಶಿಕ್ಷಕರ ಕರ್ತವ್ಯ ಜ್ಞಾನ ನೀಡುವುದು, ವೈದ್ಯರ ಕರ್ತವ್ಯ ಜೀವ ಉಳಿಸುವುದು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಧರ್ಮವಿದೆ. ಅದನ್ನು ಪ್ರಾಮಾಣಿಕವಾಗಿ ಪಾಲಿಸುವುದೇ ನಿಜವಾದ ಯಶಸ್ಸು. ನಾವು ಹಲವಾರು ಬಾರಿ ಜೀವನದಲ್ಲಿ ಸುಲಭವಾದ ದಾರಿಯನ್ನು ಹುಡುಕುತ್ತೇವೆ. ಆದರೆ ಗೀತೆ ಹೇಳುವುದು ಬೇರೆ. ಸುಲಭವಾದ ದಾರಿ ಯಾವಾಗಲೂ ಸರಿಯಾದ ದಾರಿಯಾಗುವುದಿಲ್ಲ. ಸರಿಯಾದ ದಾರಿಯೇ ಕೊನೆಯಲ್ಲಿ ಸುಂದರವಾದ ಗಮ್ಯಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಆದ್ದರಿಂದ ಕಷ್ಟವನ್ನು ನೋಡಿ ಹಿಂದೆ ಸರಿಯಬೇಡಿ. ಕಷ್ಟವೇ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಒಂದು ಕತ್ತಿಯನ್ನು ತಯಾರಿಸಲು ಕಬ್ಬಿಣವನ್ನು ಬೆಂಕಿಯಲ್ಲಿ ಸುಡಬೇಕು. ನಂತರ ಅದನ್ನು ಬಲವಾಗಿ ಹೊಡೆಯಬೇಕು. ಆಗ ಮಾತ್ರ ಅದು ಅಮೂಲ್ಯವಾದ ಕತ್ತಿಯಾಗುತ್ತದೆ. ಅದೇ ರೀತಿ ಜೀವನವು ನಮ್ಮನ್ನು ಪರೀಕ್ಷಿಸುತ್ತದೆ. ಪ್ರತಿಯೊಂದು ಪರೀಕ್ಷೆಯ ಹಿಂದೆ ನಮ್ಮನ್ನು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುವ ಉದ್ದೇಶ ಅಡಗಿದೆ. ಇದನ್ನು ಅರ್ಥಮಾಡಿಕೊಂಡರೆ ಯಾವುದೇ ಸಮಸ್ಯೆ ನಮ್ಮನ್ನು ಹೆದರಿಸಲಾರದು. ಭಗವದ್ಗೀತೆಯ ಮೊದಲ ಅಧ್ಯಾಯ ನಮಗೆ ಹೇಳುವ ಅತ್ಯಂತ ದೊಡ್ಡ ಸಂದೇಶವೆಂದರೆ, ದುರ್ಬಲತೆ ಮಾನವನಿಗೆ ಬರಬಹುದು, ಗೊಂದಲವು ಬರಬಹುದು, ಕಣ್ಣೀರು ಬರಬಹುದು, ಆದರೆ ಆ ಸ್ಥಿತಿಯಲ್ಲೇ ಶಾಶ್ವತವಾಗಿ ಉಳಿಯಬಾರದು. ಸರಿಯಾದ ಜ್ಞಾನವನ್ನು ಪಡೆದ ನಂತರ ಮತ್ತೆ ಎದ್ದು ನಿಲ್ಲಬೇಕು. ಅದೇ ನಿಜವಾದ ಜೀವನ, ಅದೇ ಧೈರ್ಯ, ಅದೇ ಆತ್ಮವಿಶ್ವಾಸ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಕುರುಕ್ಷೇತ್ರ ಇರುತ್ತದೆ. ಪ್ರತಿಯೊಬ್ಬರ ಮನಸ್ಸಿನೊಳಗೂ ಒಂದು ಅರ್ಜುನ ಇರುತ್ತಾನೆ. ಮತ್ತು ಸತ್ಯವನ್ನು ಹುಡುಕುವ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಕೃಷ್ಣನ ಸಂದೇಶ ಪ್ರತಿಧ್ವನಿಸುತ್ತಿರುತ್ತದೆ. ಆ ಸಂದೇಶವನ್ನು ಕೇಳುವವರು ಜೀವನವನ್ನು ಬದಲಾಯಿಸುತ್ತಾರೆ. ಕೇಳದವರು ಪರಿಸ್ಥಿತಿಗಳನ್ನು ಮಾತ್ರ ದೂಷಿಸುತ್ತಾ ಬದುಕುತ್ತಾರೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಸಮಸ್ಯೆ ಬಂದಾಗ ಹೆದರಬೇಡಿ. ಗೊಂದಲ ಬಂದಾಗ ಓಡಿಹೋಗಬೇಡಿ. ಮೊದಲು ಮನಸ್ಸನ್ನು ಶಾಂತಗೊಳಿಸಿ. ನಂತರ ಸತ್ಯವನ್ನು ಅರಿತುಕೊಳ್ಳಿ. ಅದರ ನಂತರ ಧೈರ್ಯದಿಂದ ನಿಮ್ಮ ಕರ್ತವ್ಯವನ್ನು ಮಾಡಿ. ಇದೇ ಭಗವದ್ಗೀತೆಯ ಮೊದಲ ಮತ್ತು ಅತ್ಯಂತ ಅಮೂಲ್ಯವಾದ ಸಂದೇಶ. ಮೊದಲ ಭಾಗದಲ್ಲಿ ನಾವು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನ ಮನಸ್ಥಿತಿಯನ್ನು ನೋಡಿದೆವು. ಒಬ್ಬ ಮಹಾನ್ ಯೋಧನೂ ಸಹ ಜೀವನದ ಒಂದು ಹಂತದಲ್ಲಿ ಗೊಂದಲಕ್ಕೊಳಗಾಗಬಹುದು ಎಂಬುದನ್ನು ತಿಳಿದುಕೊಂಡೆವು. ಆದರೆ ಶ್ರೀಕೃಷ್ಣ ಅಲ್ಲಿ ನಿಲ್ಲುವುದಿಲ್ಲ. ಅವನು ಅರ್ಜುನನಿಗೆ ಕೇವಲ ಯುದ್ಧ ಮಾಡು ಎಂದು ಹೇಳುವುದಿಲ್ಲ. ಮೊದಲು ಅವನ ಮನಸ್ಸಿನಲ್ಲಿದ್ದ ಅಜ್ಞಾನವನ್ನು ದೂರ ಮಾಡುತ್ತಾನೆ. ಏಕೆಂದರೆ ಜ್ಞಾನವಿಲ್ಲದ ಶಕ್ತಿ ವಿನಾಶಕ್ಕೆ ಕಾರಣವಾಗಬಹುದು. ಆದರೆ ಜ್ಞಾನದೊಂದಿಗೆ ಸೇರಿದ ಶಕ್ತಿ ಜಗತ್ತಿಗೆ ಬೆಳಕಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ಅರ್ಜುನ, ನೀನು ನಿನ್ನನ್ನು ಈ ದೇಹ ಎಂದು ಭಾವಿಸುತ್ತಿದ್ದೀಯ. ಆದರೆ ನಿಜವಾಗಿ ನೀನು ಈ ದೇಹವಲ್ಲ. ನೀನು ಶಾಶ್ವತವಾದ ಆತ್ಮ. ಈ ಒಂದು ಸತ್ಯವನ್ನು ಮನುಷ್ಯ ಅರ್ಥಮಾಡಿಕೊಂಡರೆ ಜೀವನದ ಅರ್ಧ ಸಮಸ್ಯೆಗಳು ತಾನಾಗಿಯೇ ಕಡಿಮೆಯಾಗುತ್ತವೆ. ಇಂದು ಹೆಚ್ಚಿನ ಜನರು ತಮ್ಮ ಸೌಂದರ್ಯದಿಂದ ತಮ್ಮನ್ನು ಅಳೆಯುತ್ತಾರೆ. ಕೆಲವರು ತಮ್ಮ ಹಣದಿಂದ ತಮ್ಮನ್ನು ಅಳೆಯುತ್ತಾರೆ. ಇನ್ನೂ ಕೆಲವರು ತಮ್ಮ ಹುದ್ದೆ, ಕಾರು, ಮನೆ, ಪ್ರಸಿದ್ಧಿಯಿಂದ ತಮ್ಮ ಮೌಲ್ಯವನ್ನು ನಿರ್ಧರಿಸುತ್ತಾರೆ. ಆದರೆ ಇವೆಲ್ಲವೂ ಒಂದು ದಿನ ಕಳೆದು ಹೋಗುವವು. ದೇಹವು ಶಾಶ್ವತವಲ್ಲ, ಸಂಪತ್ತು ಶಾಶ್ವತವಲ್ಲ, ಅಧಿಕಾರವು ಶಾಶ್ವತವಲ್ಲ. ಹಾಗಾದರೆ ಶಾಶ್ವತವಾದದ್ದು ಯಾವುದು? ನಮ್ಮ ಆತ್ಮ, ನಮ್ಮ ನಿಜವಾದ ಅಸ್ತಿತ್ವ. ಒಂದು ಮಗು ಹುಟ್ಟಿದಾಗ ಅದರ ದೇಹ ಚಿಕ್ಕದಾಗಿರುತ್ತದೆ. ನಂತರ ಅದು ಬೆಳೆಯುತ್ತದೆ, ಯುವಕನಾಗುತ್ತದೆ, ವೃದ್ಧನಾಗುತ್ತದೆ. ಕೊನೆಗೆ ದೇಹ ತನ್ನ ಕೆಲಸವನ್ನು ಮುಗಿಸುತ್ತದೆ. ಆದರೆ ಈ ಎಲ್ಲ ಹಂತಗಳಲ್ಲೂ ನಾನು ಎಂಬ ಅನುಭವ ಒಂದೇ ಆಗಿರುತ್ತದೆ. ಬಾಲ್ಯದಲ್ಲಿದ್ದ ನಾನು, ಯೌವನದಲ್ಲಿದ್ದ ನಾನು, ವೃದ್ಧಾಪ್ಯದಲ್ಲಿದ್ದ ನಾನು, ಎಲ್ಲವೂ ಒಂದೇ ಚೈತನ್ಯದ ಅನುಭವ. ದೇಹ ಬದಲಾಗುತ್ತದೆ, ಆದರೆ ಆ ಚೈತನ್ಯ ಬದಲಾಗುವುದಿಲ್ಲ. ಇದೇ ಆತ್ಮದ ಸತ್ಯ. ಒಬ್ಬ ವ್ಯಕ್ತಿ ಹೊಸ ಬಟ್ಟೆಯನ್ನು ಧರಿಸುತ್ತಾನೆ. ಕೆಲವು ದಿನಗಳ ನಂತರ ಆ ಬಟ್ಟೆ ಹಳೆಯದಾದಾಗ ಅದನ್ನು ಬದಲಾಯಿಸಿ ಹೊಸ ಬಟ್ಟೆ ಧರಿಸುತ್ತಾನೆ. ಬಟ್ಟೆ ಬದಲಾಗಿದೆ ಎಂದು ವ್ಯಕ್ತಿ ಬದಲಾಗುವುದಿಲ್ಲ. ಅದೇ ರೀತಿ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ ಎಂದು ಗೀತೆ ತಿಳಿಸುತ್ತದೆ. ಈ ವಿಚಾರವನ್ನು ಅರ್ಥಮಾಡಿಕೊಂಡಾಗ ಮರಣದ ಭಯ ಕಡಿಮೆಯಾಗುತ್ತದೆ. ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಅರ್ಥ ಸಿಗುತ್ತದೆ. ಆದರೆ ಮನುಷ್ಯನ ದೊಡ್ಡ ಸಮಸ್ಯೆ ಮರಣದ ಭಯ ಮಾತ್ರವಲ್ಲ. ಅವನ ದೊಡ್ಡ ಸಮಸ್ಯೆ ಫಲದ ಮೇಲಿನ ಅತಿಯಾದ ಆಸಕ್ತಿ. ನಾವು ಯಾವುದೇ ಕೆಲಸ ಆರಂಭಿಸುವ ಮುನ್ನವೇ ಫಲದ ಬಗ್ಗೆ ಚಿಂತಿಸುತ್ತೇವೆ. ನಾನು ಗೆಲ್ಲುತ್ತೇನಾ? ಜನರು ನನ್ನನ್ನು ಮೆಚ್ಚುತ್ತಾರಾ? ನನಗೆ ಲಾಭವಾಗುತ್ತದೆಯಾ? ನಾನು ಸೋತರೆ ಏನು? ಎಂಬ ಪ್ರಶ್ನೆಗಳು ನಮ್ಮ ಶಕ್ತಿಯನ್ನು ಕಸಿದುಕೊಳ್ಳುತ್ತವೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಸಂದೇಶವನ್ನು ನೀಡುತ್ತಾನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಇದರ ಅರ್ಥ, ನಿನಗೆ ಅಧಿಕಾರವಿರುವುದು ಕರ್ಮದ ಮೇಲೆ ಮಾತ್ರ, ಫಲದ ಮೇಲೆ ಅಲ್ಲ. ಈ ಒಂದು ವಾಕ್ಯದಲ್ಲಿ ಸಂಪೂರ್ಣ ಜೀವನದ ರಹಸ್ಯ ಅಡಗಿದೆ. ಒಬ್ಬ ರೈತ ಹೊಲದಲ್ಲಿ ಬೀಜ ಬಿತ್ತುತ್ತಾನೆ, ಭೂಮಿಯನ್ನು ಉಳುಮೆ ಮಾಡುತ್ತಾನೆ,
ನೀರು ಹಾಕುತ್ತಾನೆ, ಕಳೆ ತೆಗೆಯುತ್ತಾನೆ. ಅವನು ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮಾಡುತ್ತಾನೆ. ಆದರೆ ಮಳೆ ಯಾವಾಗ ಬರುತ್ತದೆ ಎಂಬುದು ಅವನ ಕೈಯಲ್ಲಿಲ್ಲ. ಪ್ರಕೃತಿಯ ನಿಯಮ ಅವನ ನಿಯಂತ್ರಣದಲ್ಲಿ ಇಲ್ಲ. ಆದ್ದರಿಂದ ಅವನು ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾನೆ. ಇದೇ ಕರ್ಮಯೋಗ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಓದುತ್ತಾನೆ, ದಿನವೂ ಪರಿಶ್ರಮ ಮಾಡುತ್ತಾನೆ, ಪುಸ್ತಕಗಳನ್ನು ಓದುತ್ತಾನೆ, ಅಭ್ಯಾಸ ಮಾಡುತ್ತಾನೆ. ಆದರೆ ಫಲಿತಾಂಶ ಪ್ರಕಟವಾಗುವ ದಿನದವರೆಗೆ ಅವನಿಗೆ ಅಂಕಗಳು ಗೊತ್ತಿರುವುದಿಲ್ಲ. ಅವನು ಓದುವ ಸಮಯವನ್ನೇ ಬಿಟ್ಟು ಅಂಕಗಳ ಬಗ್ಗೆ ಮಾತ್ರ ಯೋಚಿಸಿದರೆ ಓದಿನ ಮೇಲಿನ ಗಮನವೇ ಕಳೆದು ಹೋಗುತ್ತದೆ. ಇದೇ ನಮ್ಮ ಜೀವನದಲ್ಲೂ ನಡೆಯುತ್ತದೆ. ನಾವು ಕೆಲಸಕ್ಕಿಂತ ಫಲದ ಚಿಂತೆಯಲ್ಲೇ ಹೆಚ್ಚು ಸಮಯ ಕಳೆಯುತ್ತೇವೆ. ಒಬ್ಬ ವ್ಯಾಪಾರಿ ಹೊಸ ವ್ಯವಹಾರ ಆರಂಭಿಸುತ್ತಾನೆ. ಮೊದಲ ದಿನದಿಂದಲೇ ಕೋಟ್ಯಂತರ ಲಾಭದ ಕನಸು ಕಾಣುತ್ತಾನೆ. ಆದರೆ ಗ್ರಾಹಕರ ವಿಶ್ವಾಸ ಗಳಿಸಲು ಸಮಯ ಬೇಕು, ಸಹನೆ ಬೇಕು, ಪ್ರಾಮಾಣಿಕತೆ ಬೇಕು. ತಾಳ್ಮೆ ಇಲ್ಲದೆ ಕೇವಲ ಹಣದ ಹಿಂದೆ ಓಡಿದರೆ ಅವನು ನಿರಾಶೆಯಾಗುತ್ತಾನೆ. ಆದರೆ ಸೇವೆಯ ಮನೋಭಾವದಿಂದ ಕೆಲಸ ಮಾಡಿದರೆ ಯಶಸ್ಸು ನಿಧಾನವಾಗಿ ಅವನನ್ನು ಹುಡುಕಿಕೊಂಡು ಬರುತ್ತದೆ. ಇಂದಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಇದೇ ಸಮಸ್ಯೆ. ಒಂದು ವಿಡಿಯೋ ಹಾಕಿದ ತಕ್ಷಣ ಲಕ್ಷಾಂತರ ವೀಕ್ಷಣೆಗಳು ಬರಬೇಕು ಎಂದು ಹಲವರು ನಿರೀಕ್ಷಿಸುತ್ತಾರೆ. ಒಂದು ಪೋಸ್ಟ್ ಹಾಕಿದ ತಕ್ಷಣ ಸಾವಿರಾರು ಲೈಕ್ಗಳು ಬೇಕು ಎಂದು ಬಯಸುತ್ತಾರೆ. ಆದರೆ ಗೀತೆ ಹೇಳುವುದು ಸ್ಪಷ್ಟವಾಗಿದೆ. ನಿನ್ನ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡು. ಫಲ ಯಾವಾಗ ಬರುತ್ತದೆ ಎಂಬುದನ್ನು ಸಮಯ ನಿರ್ಧರಿಸುತ್ತದೆ. ನೀನು ನಿನ್ನ ಪರಿಶ್ರಮವನ್ನು ನಿಯಂತ್ರಿಸಬಹುದು, ಆದರೆ ಜಗತ್ತಿನ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಮತ್ತೊಂದು ಮಹತ್ವದ ಪಾಠವನ್ನು ಹೇಳುತ್ತಾನೆ. ಯಶಸ್ಸು ಬಂದರೂ ಅಹಂಕಾರ ಬೇಡ, ಸೋಲು ಬಂದರೂ ನಿರಾಶೆ ಬೇಡ. ಏಕೆಂದರೆ ಎರಡೂ ಶಾಶ್ವತವಲ್ಲ. ಇಂದು ಜಯವಿದ್ದರೆ ನಾಳೆ ಸೋಲು ಬರಬಹುದು, ಇಂದು ಸೋಲು ಇದ್ದರೆ ನಾಳೆ ಜಯ ಬರಬಹುದು. ಆದ್ದರಿಂದ ಪರಿಸ್ಥಿತಿಗಿಂತ ಮನಸ್ಸಿನ ಸ್ಥಿರತೆ ಮುಖ್ಯ. ಸಮುದ್ರವನ್ನು ಗಮನಿಸಿ. ನೂರಾರು ನದಿಗಳು ಪ್ರತಿದಿನ ಅದರಲ್ಲಿ ಸೇರುತ್ತವೆ. ಮಳೆಗಾಲದಲ್ಲಿ ಅಪಾರ ನೀರು ಬರುತ್ತದೆ, ಬೇಸಿಗೆಯಲ್ಲಿ ಕಡಿಮೆ ನೀರು ಬರುತ್ತದೆ. ಆದರೆ ಸಮುದ್ರ ತನ್ನ ಮಿತಿಯನ್ನು ಮೀರುವುದಿಲ್ಲ. ಅದೇ ರೀತಿ ಜ್ಞಾನಿಯ ಮನಸ್ಸು ಸಂತೋಷ ಬಂದಾಗಲೂ ಅತಿಯಾಗಿ ಹಿಗ್ಗುವುದಿಲ್ಲ, ದುಃಖ ಬಂದಾಗಲೂ ಸಂಪೂರ್ಣವಾಗಿ ಕುಗ್ಗುವುದಿಲ್ಲ. ಈ ಸಮತೋಲನವೇ ನಿಜವಾದ ಯೋಗ. ಜೀವನದಲ್ಲಿ ನಾವು ಹಲವಾರು ಬಾರಿ ಇದು ನನ್ನದು ಎಂದು ಹಿಡಿದುಕೊಳ್ಳುತ್ತೇವೆ. ಮನೆ ನನ್ನದು, ಹಣ ನನ್ನದು, ಕುಟುಂಬ ನನ್ನದು, ಯಶಸ್ಸು ನನ್ನದು ಎಂದು ಭಾವಿಸುತ್ತೇವೆ. ಆದರೆ ಒಂದು ದಿನ ಇವೆಲ್ಲವನ್ನೂ ಬಿಟ್ಟು ಹೋಗಲೇಬೇಕು. ಆದ್ದರಿಂದ ಗೀತೆ ಹೇಳುವುದು ಯಾವುದನ್ನೂ ಪ್ರೀತಿಸಬೇಡ ಎಂದು ಅಲ್ಲ, ಅತಿಯಾದ ಆಸಕ್ತಿಯಿಂದ ಅಂಟಿಕೊಳ್ಳಬೇಡ ಎಂದು. ಪ್ರೀತಿಸು, ಸೇವೆ ಮಾಡು, ಜವಾಬ್ದಾರಿಯಿಂದ ಬದುಕು. ಆದರೆ ಯಾವುದೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ಮರೆಯಬೇಡ. ನಿಜವಾದ ಕರ್ಮಯೋಗಿ ಎಂದರೆ ಕೆಲಸದಿಂದ ಓಡುವವನಲ್ಲ, ಕೆಲಸದಲ್ಲೇ ದೇವರನ್ನು ಕಾಣುವವನು. ಅವನಿಗೆ ಪ್ರತಿಯೊಂದು ಕರ್ತವ್ಯವೂ ಪೂಜೆ, ಪ್ರತಿಯೊಂದು ಪರಿಶ್ರಮವೂ ಪ್ರಾರ್ಥನೆ, ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವೂ ಯಜ್ಞ. ಆದ್ದರಿಂದ ಇಂದಿನಿಂದ ಒಂದು ಬದಲಾವಣೆ ಮಾಡಿ. ಯಾವುದೇ ಕೆಲಸ ಮಾಡುವಾಗ ಮೊದಲು ಫಲದ ಬಗ್ಗೆ ಯೋಚಿಸುವುದನ್ನು ಕಡಿಮೆ ಮಾಡಿ. ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಆ ಕೆಲಸದ ಗುಣಮಟ್ಟದ ಮೇಲೆ ಕೇಂದ್ರೀಕರಿಸಿ. ಯಶಸ್ಸು ತಡವಾಗಿ ಬರಬಹುದು, ಆದರೆ ಬಂದ ಯಶಸ್ಸು ಶಾಶ್ವತವಾಗಿರುತ್ತದೆ. ಏಕೆಂದರೆ ಅದು ಅದೃಷ್ಟದಿಂದ ಬಂದದ್ದಲ್ಲ, ನಿಮ್ಮ ಕರ್ಮದಿಂದ ಬಂದದ್ದು. ಇದೇ ಭಗವದ್ಗೀತೆಯ ಎರಡನೇ ಮಹತ್ವದ ಸಂದೇಶ. ಕರ್ಮವನ್ನು ಪ್ರೀತಿಸಿ, ಫಲವನ್ನು ದೇವರ ಮೇಲೆ ಬಿಡಿ. ಆಗ ಭಯ ಕಡಿಮೆಯಾಗುತ್ತದೆ, ಆತಂಕ ಕಡಿಮೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದೇ ಕರ್ಮಯೋಗದ ನಿಜವಾದ ಅರ್ಥ. ಇದೇ ಜೀವನವನ್ನು ಬದಲಾಯಿಸುವ ಶ್ರೀಕೃಷ್ಣನ ಅಮೂಲ್ಯ ಉಪದೇಶ. ಇದುವರೆಗೆ ನಾವು ಭಗವದ್ಗೀತೆಯ ಮೊದಲ 2 ಮಹತ್ವದ ಸಂದೇಶಗಳನ್ನು ತಿಳಿದುಕೊಂಡೆವು. ಮೊದಲನೆಯದು, ನಾವು ಈ ದೇಹವಲ್ಲ, ಶಾಶ್ವತವಾದ ಆತ್ಮ. ಎರಡನೆಯದು, ಫಲದ ಬಗ್ಗೆ ಚಿಂತಿಸದೆ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಆದರೆ ಈ 2 ಸತ್ಯಗಳನ್ನು ತಿಳಿದಿದ್ದರೂ ಸಹ ಮನುಷ್ಯ ಯಾಕೆ ತಪ್ಪು ಮಾಡುತ್ತಾನೆ? ಯಾಕೆ ಕೋಪಗೊಳ್ಳುತ್ತಾನೆ? ಯಾಕೆ ಆಸೆಗಳ ದಾಸನಾಗುತ್ತಾನೆ? ಯಾಕೆ ತನ್ನ ಜೀವನವನ್ನು ತಾನೇ ಹಾಳು ಮಾಡಿಕೊಳ್ಳುತ್ತಾನೆ? ಈ ಪ್ರಶ್ನೆಗೆ ಉತ್ತರವನ್ನು ಶ್ರೀಕೃಷ್ಣ ಅತ್ಯಂತ ಆಳವಾಗಿ ವಿವರಿಸುತ್ತಾನೆ. ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಒಬ್ಬ ಮನುಷ್ಯನಿಗೆ ತಪ್ಪು ಎಂದು ಗೊತ್ತಿದ್ದರೂ ಅವನು ಯಾಕೆ ಅದನ್ನೇ ಮಾಡುತ್ತಾನೆ? ಇದು ಕೇವಲ ಅರ್ಜುನನ ಪ್ರಶ್ನೆಯಲ್ಲ, ಪ್ರತಿಯೊಬ್ಬ ಮನುಷ್ಯನ ಪ್ರಶ್ನೆ. ನಮಗೆ ಕೋಪ ಒಳ್ಳೆಯದಲ್ಲ ಎಂದು ಗೊತ್ತು, ಸುಳ್ಳು ಹೇಳುವುದು ತಪ್ಪು ಎಂದು ಗೊತ್ತು, ಅತಿಯಾದ ಆಸೆ ನೋವು ಕೊಡುತ್ತದೆ ಎಂದು ಗೊತ್ತು. ಆದರೂ ನಾವು ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುತ್ತೇವೆ. ಏಕೆ? ಶ್ರೀಕೃಷ್ಣ ಹೇಳುತ್ತಾನೆ, ಅದಕ್ಕೆ ಕಾರಣ ನಿಯಂತ್ರಣವಿಲ್ಲದ ಮನಸ್ಸು. ಮನಸ್ಸು ನಮ್ಮ ಅತ್ಯುತ್ತಮ ಸ್ನೇಹಿತನಾಗಬಹುದು, ಅದೇ ಮನಸ್ಸು ನಮ್ಮ ದೊಡ್ಡ ಶತ್ರುವಾಗಿಯೂ ಬದಲಾಗಬಹುದು. ಅದನ್ನು ಹೇಗೆ ತರಬೇತಿ ಕೊಡುತ್ತೇವೋ ಅದರ ಮೇಲೆ ನಮ್ಮ ಜೀವನ ನಿರ್ಧಾರವಾಗುತ್ತದೆ. ಒಂದು ಕಾಡು ಕುದುರೆಯನ್ನು ಊಹಿಸಿ. ಅದು ಅಪಾರ ಶಕ್ತಿಯುಳ್ಳದು, ಆದರೆ ಅದಕ್ಕೆ ನಿಯಂತ್ರಣ ಇಲ್ಲದಿದ್ದರೆ ಅದು ತನ್ನ ಸವಾರನನ್ನೇ ಕೆಳಗೆ ಬೀಳಿಸುತ್ತದೆ. ಅದೇ ಕುದುರೆಗೆ ಸರಿಯಾದ ತರಬೇತಿ ನೀಡಿದರೆ ಅದು ಯುದ್ಧದಲ್ಲಿಯೂ ಗೆಲುವು ತರುತ್ತದೆ. ನಮ್ಮ ಮನಸ್ಸು ಕೂಡ ಹಾಗೆಯೇ. ಅದನ್ನು ನಿಯಂತ್ರಿಸದಿದ್ದರೆ ಅದು ನಮ್ಮನ್ನು ಭಯ, ಕೋಪ,
ಅಸೂಯೆ, ಲೋಭ ಮತ್ತು ನಿರಾಶೆಯ ಕಡೆಗೆ ಎಳೆಯುತ್ತದೆ. ಆದರೆ ಅದನ್ನು ನಿಯಂತ್ರಿಸಿದರೆ ಅದೇ ಮನಸ್ಸು ನಮ್ಮನ್ನು ಶಾಂತಿ, ಯಶಸ್ಸು ಮತ್ತು ಸಂತೋಷದ ಕಡೆಗೆ ಕರೆದೊಯ್ಯುತ್ತದೆ. ಇಂದು ಜಗತ್ತಿನಲ್ಲಿ ಹೆಚ್ಚಿನ ಜನರ ಸಮಸ್ಯೆ ಹೊರಗಿನ ಪರಿಸ್ಥಿತಿ ಅಲ್ಲ, ಒಳಗಿನ ಅಸ್ಥಿರತೆ. ಒಬ್ಬ ವ್ಯಕ್ತಿಗೆ ಉತ್ತಮ ಉದ್ಯೋಗ ಇದೆ, ಮನೆ ಇದೆ, ಕುಟುಂಬ ಇದೆ, ಆರೋಗ್ಯವೂ ಇದೆ. ಆದರೂ ಅವನಿಗೆ ನೆಮ್ಮದಿ ಇಲ್ಲ. ಮತ್ತೊಬ್ಬ ವ್ಯಕ್ತಿಗೆ ಅಷ್ಟೊಂದು ಸೌಲಭ್ಯಗಳಿಲ್ಲ, ಆದರೆ ಅವನು ಸಂತೋಷವಾಗಿದ್ದಾನೆ. ಈ ವ್ಯತ್ಯಾಸ ಹಣದಲ್ಲಲ್ಲ, ಮನಸ್ಸಿನ ಸ್ಥಿತಿಯಲ್ಲಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಮನಸ್ಸು ಯಾವುದರ ಬಗ್ಗೆ ನಿರಂತರವಾಗಿ ಯೋಚಿಸುತ್ತದೆಯೋ ಮನುಷ್ಯ ನಿಧಾನವಾಗಿ ಅದೇ ಆಗುತ್ತಾನೆ. ಈ ಮಾತು ಇಂದಿನ ವಿಜ್ಞಾನಕ್ಕೂ ಹೊಂದಿಕೆಯಾಗುತ್ತದೆ. ನೀವು ಪ್ರತಿದಿನ ನಕಾರಾತ್ಮಕ ವಿಷಯಗಳ ಬಗ್ಗೆ ಯೋಚಿಸಿದರೆ ನಿಮ್ಮ ಮನಸ್ಸು ಭಯದಿಂದ ತುಂಬುತ್ತದೆ. ನೀವು ಪ್ರತಿದಿನ ಉತ್ತಮ ವಿಚಾರಗಳನ್ನು ಯೋಚಿಸಿದರೆ ನಿಮ್ಮ ವ್ಯಕ್ತಿತ್ವವು ಅದೇ ರೀತಿಯಾಗಿ ಬೆಳೆಯುತ್ತದೆ. ಒಂದು ಬೀಜವನ್ನು ನೆಲದಲ್ಲಿ ಬಿತ್ತಿದರೆ ಅದು ಯಾವ ಬೀಜವೋ ಅದೇ ಗಿಡ ಬೆಳೆಯುತ್ತದೆ. ಮಾವಿನ ಬೀಜ ಬಿತ್ತಿದರೆ ಮಾವಿನ ಮರವೇ ಬರುತ್ತದೆ. ಬೇವು ಬೀಜ ಬಿತ್ತಿದರೆ ಬೇವು ಮರವೇ ಬೆಳೆಯುತ್ತದೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಆಲೋಚನೆಗಳನ್ನು ಬಿತ್ತುತ್ತೇವೋ ನಮ್ಮ ಜೀವನದಲ್ಲಿ ಅದೇ ಫಲವನ್ನು ಪಡೆಯುತ್ತೇವೆ. ಆದ್ದರಿಂದ ಶ್ರೀಕೃಷ್ಣ ಮೊದಲಿಗೆ ನಮ್ಮ ಆಲೋಚನೆಗಳನ್ನು ಗಮನಿಸು ಎಂದು ಹೇಳುತ್ತಾನೆ. ಯಾಕೆಂದರೆ ಪ್ರತಿಯೊಂದು ಕಾರ್ಯವೂ ಒಂದು ಆಲೋಚನೆಯಿಂದಲೇ ಆರಂಭವಾಗುತ್ತದೆ. ಒಂದು ಒಳ್ಳೆಯ ಆಲೋಚನೆ ಜೀವನವನ್ನು ನಿರ್ಮಿಸುತ್ತದೆ, ಒಂದು ಕೆಟ್ಟ ಆಲೋಚನೆ ಜೀವನವನ್ನು ನಾಶ ಮಾಡಬಹುದು. ನಂತರ ಶ್ರೀಕೃಷ್ಣ ಕೋಪದ ಬಗ್ಗೆ ಮಾತನಾಡುತ್ತಾನೆ. ಅವನು ಹೇಳುತ್ತಾನೆ, ಕೋಪದಿಂದ ಮೋಹ ಉಂಟಾಗುತ್ತದೆ, ಮೋಹದಿಂದ ಸ್ಮರಣೆ ನಾಶವಾಗುತ್ತದೆ, ಸ್ಮರಣೆ ನಾಶವಾದಾಗ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದಾಗ ಮನುಷ್ಯನ ಪತನವಾಗುತ್ತದೆ. ಎಷ್ಟು ಅದ್ಭುತವಾದ ಜೀವನ ಸತ್ಯ ಇದು! ಒಂದು ಕ್ಷಣ ಯೋಚಿಸಿ, ಕೋಪದಲ್ಲಿ ಎಷ್ಟು ಜನ ತಮ್ಮ ಕುಟುಂಬವನ್ನು ಕಳೆದುಕೊಂಡಿದ್ದಾರೆ, ಎಷ್ಟು ಜನ ಸ್ನೇಹಿತರನ್ನು ಕಳೆದುಕೊಂಡಿದ್ದಾರೆ, ಎಷ್ಟು ಜನ ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಕೋಪದ ಒಂದು ನಿಮಿಷ ಕೆಲವೊಮ್ಮೆ ಜೀವನಪೂರ್ತಿ ಪಶ್ಚಾತ್ತಾಪವನ್ನು ಕೊಡುತ್ತದೆ. ಕೋಪ ಬೆಂಕಿಯಂತಿದೆ, ಅದು ಮೊದಲು ಅದನ್ನು ಹಿಡಿದಿರುವ ವ್ಯಕ್ತಿಯನ್ನೇ ಸುಡುತ್ತದೆ, ನಂತರ ಮಾತ್ರ ಇತರರನ್ನು ತಲುಪುತ್ತದೆ. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ ಎಂದು ಗೀತೆ ಕಲಿಸುತ್ತದೆ. ಸ್ವಲ್ಪ ಸಮಯ ಮೌನವಾಗಿರಿ, ಮನಸ್ಸು ಶಾಂತವಾದ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಇದಾದ ನಂತರ ಶ್ರೀಕೃಷ್ಣ ಆಸೆಯ ಬಗ್ಗೆ ಹೇಳುತ್ತಾನೆ. ಆಸೆ ಇರುವುದು ತಪ್ಪಲ್ಲ, ಆದರೆ ಮಿತಿಮೀರಿದ ಆಸೆ ಮನುಷ್ಯನನ್ನು ಗುಲಾಮನನ್ನಾಗಿ ಮಾಡುತ್ತದೆ. ಇಂದು ಒಂದು ವಸ್ತು ಬೇಕು, ನಾಳೆ ಇನ್ನೊಂದು ಬೇಕು, ಅದರ ನಂತರ ಇನ್ನೂ ದೊಡ್ಡದು ಬೇಕು. ಈ ಆಸೆಗೆ ಅಂತ್ಯವೇ ಇಲ್ಲ. ಪರಿಣಾಮವಾಗಿ ಸಂತೋಷ ಯಾವಾಗಲೂ ಭವಿಷ್ಯದಲ್ಲೇ ಉಳಿಯುತ್ತದೆ. ಇದು ಸಿಕ್ಕರೆ ಸಂತೋಷವಾಗುತ್ತೇನೆ ಎಂದು ಹೇಳುತ್ತಾ ಇಡೀ ಜೀವನ ಕಳೆದು ಹೋಗುತ್ತದೆ. ಒಬ್ಬ ಶ್ರೀಮಂತ ವ್ಯಕ್ತಿ ಇನ್ನಷ್ಟು ಹಣಕ್ಕಾಗಿ ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು. ಮತ್ತೊಬ್ಬ ಬಡ ವ್ಯಕ್ತಿ ತನ್ನ ಬಳಿ ಇರುವುದರಲ್ಲೇ ಸಂತೋಷ ಕಂಡುಕೊಳ್ಳಬಹುದು. ಇದರಿಂದ ಹಣ ಮುಖ್ಯವಲ್ಲ ಎಂದು ಅರ್ಥವಲ್ಲ, ಆದರೆ ಹಣಕ್ಕಿಂತ ಮನಸ್ಸಿನ ತೃಪ್ತಿ ಮುಖ್ಯ ಎಂಬುದನ್ನು ಗೀತೆ ತಿಳಿಸುತ್ತದೆ. ಶ್ರೀಕೃಷ್ಣ ಲೋಭವನ್ನು ಇನ್ನೊಂದು ದೊಡ್ಡ ಶತ್ರು ಎಂದು ಹೇಳುತ್ತಾನೆ. ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸಬೇಕು, ಎಲ್ಲವೂ ನನಗೆ ಬೇಕು, ಯಾರಿಗೂ ಕೊಡಬಾರದು ಎಂಬ ಮನೋಭಾವ ಲೋಭ. ಲೋಭಕ್ಕೆ ಅಂತ್ಯವಿಲ್ಲ, ಅದು ಮನುಷ್ಯನನ್ನು ಸದಾ ಅತೃಪ್ತನನ್ನಾಗಿ ಮಾಡುತ್ತದೆ. ನಂತರ ಅಹಂಕಾರದ ಬಗ್ಗೆ ಹೇಳುತ್ತಾನೆ. ನಾನೇ ಎಲ್ಲವನ್ನೂ ಮಾಡಿದ್ದೇನೆ, ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಭಾವನೆ ಅಹಂಕಾರ. ಆದರೆ ಗೀತೆ ಹೇಳುವುದು, ಪ್ರತಿಯೊಬ್ಬ ಮನುಷ್ಯನೂ ಈ ವಿಶ್ವದ ಒಂದು ಸಣ್ಣ ಭಾಗ ಮಾತ್ರ. ಪ್ರಕೃತಿ, ಸಮಾಜ, ಕುಟುಂಬ, ದೇವರ ಕೃಪೆ ಇವೆಲ್ಲ ಸೇರಿ ಜೀವನವನ್ನು ರೂಪಿಸುತ್ತವೆ. ಆದ್ದರಿಂದ ಯಶಸ್ಸು ಬಂದಾಗ ವಿನಯ ಇರಬೇಕು. ಒಂದು ದೊಡ್ಡ ಮರವನ್ನು ನೋಡಿ, ಹಣ್ಣುಗಳಿಂದ ತುಂಬಿರುವ ಕೊಂಬೆಗಳು ಯಾವಾಗಲೂ ಕೆಳಗೆ ಬಾಗಿರುತ್ತವೆ, ಖಾಲಿ ಕೊಂಬೆಗಳು ಮಾತ್ರ ಮೇಲಕ್ಕೆ ಎದ್ದಿರುತ್ತವೆ. ಅದೇ ರೀತಿ ನಿಜವಾದ ಜ್ಞಾನಿ ಎಂದಿಗೂ ವಿನಯದಿಂದ ಇರುತ್ತಾನೆ. ಅಹಂಕಾರವು ಜ್ಞಾನವಲ್ಲ, ಅಜ್ಞಾನದ ಲಕ್ಷಣ. ಇಂದಿನ ಜಗತ್ತಿನಲ್ಲಿ ಜನರು ತಮ್ಮ ಮನಸ್ಸನ್ನು ನಿಯಂತ್ರಿಸುವ ಬದಲು ಮೊಬೈಲ್, ಸಾಮಾಜಿಕ ಜಾಲತಾಣ, ಹೋಲಿಕೆ, ಪ್ರಶಂಸೆ ಮತ್ತು ಟೀಕೆಗಳ ದಾಸರಾಗುತ್ತಿದ್ದಾರೆ. ಯಾರಾದರೂ ಹೊಗಳಿದರೆ ಸಂತೋಷ, ಯಾರಾದರೂ ಟೀಕಿಸಿದರೆ ದುಃಖ. ಆದರೆ ಗೀತೆ ಹೇಳುವುದು, ನಿನ್ನ ಮೌಲ್ಯವನ್ನು ಇತರರ ಮಾತುಗಳಿಂದ ನಿರ್ಧರಿಸಬೇಡ, ನಿನ್ನ ವ್ಯಕ್ತಿತ್ವವೇ ನಿನ್ನ ನಿಜವಾದ ಸಂಪತ್ತು. ಮನಸ್ಸನ್ನು ಗೆಲ್ಲಲು ಶ್ರೀಕೃಷ್ಣ 3 ಮಾರ್ಗಗಳನ್ನು ಸೂಚಿಸುತ್ತಾನೆ. ಮೊದಲನೆಯದು ಉತ್ತಮ ಆಲೋಚನೆಗಳ ಅಭ್ಯಾಸ, ಎರಡನೆಯದು ಇಂದ್ರಿಯಗಳ ನಿಯಂತ್ರಣ, ಮೂರನೆಯದು ನಿರಂತರ ಧ್ಯಾನ ಮತ್ತು ಆತ್ಮಚಿಂತನೆ. ಪ್ರತಿದಿನ ಸ್ವಲ್ಪ ಸಮಯವಾದರೂ ಮೌನವಾಗಿ ಕುಳಿತು ತನ್ನ ಮನಸ್ಸನ್ನು ಗಮನಿಸುವವನು ನಿಧಾನವಾಗಿ ತನ್ನ ಜೀವನದ ಮೇಲೆಯೂ ಹಿಡಿತ ಸಾಧಿಸುತ್ತಾನೆ. ಯಾರು ತಮ್ಮ ಮನಸ್ಸನ್ನು ಗೆಲ್ಲುತ್ತಾರೋ ಅವರು ಜಗತ್ತಿನ ಯಾವುದೇ ಪರಿಸ್ಥಿತಿಯಲ್ಲೂ ಕುಗ್ಗುವುದಿಲ್ಲ. ಅವರಿಗೆ ಯಶಸ್ಸು ಬಂದರೂ ಸಮತೋಲನ ಇರುತ್ತದೆ, ಸೋಲು ಬಂದರೂ ಧೈರ್ಯ ಇರುತ್ತದೆ. ಜನರು ಹೊಗಳಿದರೂ ಬದಲಾಗುವುದಿಲ್ಲ, ಟೀಕಿಸಿದರೂ ಕುಸಿಯುವುದಿಲ್ಲ, ಏಕೆಂದರೆ ಅವರ ಸಂತೋಷ ಹೊರಗಿನಿಂದ ಬರುವುದಿಲ್ಲ, ಅದು ಅವರೊಳಗಿಂದಲೇ ಹುಟ್ಟುತ್ತದೆ. ಇದೇ ಭಗವದ್ಗೀತೆಯ 3ನೇ ಮಹಾನ್ ಸಂದೇಶ. ಜಗತ್ತನ್ನು ಗೆಲ್ಲುವ ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು.
ಕೋಪವನ್ನು ಶಾಂತಿಯಿಂದ, ಲೋಭವನ್ನು ತೃಪ್ತಿಯಿಂದ, ಅಹಂಕಾರವನ್ನು ವಿನಯದಿಂದ, ಅಸ್ಥಿರತೆಯನ್ನು ಜ್ಞಾನದಿಂದ ಜಯಿಸು. ಆಗ ನಿನ್ನ ಜೀವನವೇ ಬದಲಾಗುತ್ತದೆ. ಆಗ ನೀನು ಕೇವಲ ಯಶಸ್ವಿಯಾಗುವುದಲ್ಲ, ನಿಜವಾದ ಅರ್ಥದಲ್ಲಿ ಶಾಂತಿಯುತ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಇದುವರೆಗೆ ನಾವು ಭಗವದ್ಗೀತೆಯ 3 ಪ್ರಮುಖ ಸಂದೇಶಗಳನ್ನು ತಿಳಿದುಕೊಂಡೆವು. ಆತ್ಮದ ಶಾಶ್ವತತ್ವ, ಕರ್ಮಯೋಗದ ಮಹತ್ವ ಮತ್ತು ಮನಸ್ಸನ್ನು ಗೆಲ್ಲುವ ವಿಧಾನ. ಆದರೆ ಇವೆಲ್ಲವನ್ನು ತಿಳಿದ ನಂತರವೂ ಒಂದು ಪ್ರಶ್ನೆ ಉಳಿಯುತ್ತದೆ. ಮನುಷ್ಯನು ಜೀವನದಲ್ಲಿ ನಿಜವಾದ ಶಾಂತಿಯನ್ನು ಹೇಗೆ ಪಡೆಯಬಹುದು? ಹೊರಗಿನ ಜಗತ್ತು ಯಾವಾಗಲೂ ಬದಲಾಗುತ್ತಿರುತ್ತದೆ. ಇಂದು ಸಂತೋಷ, ನಾಳೆ ದುಃಖ. ಇಂದು ಲಾಭ, ನಾಳೆ ನಷ್ಟ. ಇಂದು ಪ್ರಶಂಸೆ, ನಾಳೆ ಟೀಕೆ. ಈ ನಿರಂತರ ಬದಲಾವಣೆಗಳ ನಡುವೆ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಹೇಗೆ? ಇದೇ ಪ್ರಶ್ನೆಗೆ ಶ್ರೀಕೃಷ್ಣ ಅತ್ಯಂತ ಸುಂದರವಾದ ಉತ್ತರವನ್ನು ನೀಡುತ್ತಾನೆ. ಶ್ರೀಕೃಷ್ಣ ಹೇಳುತ್ತಾನೆ, ಯಾವ ಮನುಷ್ಯನು ತನ್ನ ಮನಸ್ಸನ್ನು ದೇವರ ಮೇಲೆ ಸ್ಥಿರಗೊಳಿಸುತ್ತಾನೋ, ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಾನೋ ಮತ್ತು ಪ್ರತಿಯೊಂದು ಜೀವಿಯಲ್ಲೂ ಒಂದೇ ದೈವಿಕ ಶಕ್ತಿಯನ್ನು ಕಾಣುತ್ತಾನೋ, ಅವನೇ ನಿಜವಾದ ಯೋಗಿ. ಇಲ್ಲಿ ಭಕ್ತಿ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪೂಜೆ ಮಾಡುವುದು ಮಾತ್ರವಲ್ಲ. ಭಕ್ತಿ ಎಂದರೆ ಸಂಪೂರ್ಣ ವಿಶ್ವಾಸ. ಯಾವ ಪರಿಸ್ಥಿತಿಯಲ್ಲಿದ್ದರೂ ಜೀವನದ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳದಿರುವುದು. ಒಬ್ಬ ಮಗು ತನ್ನ ತಂದೆಯ ಕೈ ಹಿಡಿದು ರಸ್ತೆ ದಾಟುತ್ತದೆ. ಆ ಮಗುವಿಗೆ ರಸ್ತೆ ಎಷ್ಟು ಅಪಾಯಕಾರಿ ಎಂಬುದು ಗೊತ್ತಿರುವುದಿಲ್ಲ. ಆದರೆ ತನ್ನ ತಂದೆಯ ಕೈಯ ಮೇಲಿರುವ ವಿಶ್ವಾಸದಿಂದ ಅದು ಭಯಪಡುವುದಿಲ್ಲ. ಅದೇ ರೀತಿ ಜೀವನದಲ್ಲಿ ದೇವರ ಮೇಲಿನ ನಂಬಿಕೆ ಎಂದರೆ ಸಮಸ್ಯೆಗಳು ಬರಲೇಬಾರದು ಎಂಬುದಲ್ಲ, ಸಮಸ್ಯೆಗಳು ಬಂದರೂ ನಾನು ಒಂಟಿಯಲ್ಲ ಎಂಬ ಭರವಸೆ. ಇಂದಿನ ಜಗತ್ತಿನಲ್ಲಿ ಅನೇಕ ಜನರು ಪ್ರತಿಯೊಂದು ಸಣ್ಣ ಸಮಸ್ಯೆಗೂ ಕುಗ್ಗಿಬಿಡುತ್ತಾರೆ. ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಜೀವನ ಮುಗಿದಂತೆಯೇ ಭಾವಿಸುತ್ತಾರೆ. ಒಂದು ವ್ಯವಹಾರದಲ್ಲಿ ನಷ್ಟವಾದರೆ ಮತ್ತೆ ಏಳಲು ಸಾಧ್ಯವಿಲ್ಲ ಎಂದುಕೊಳ್ಳುತ್ತಾರೆ. ಒಂದು ಸಂಬಂಧ ಮುರಿದರೆ ಇನ್ನು ಸಂತೋಷ ಸಿಗುವುದೇ ಇಲ್ಲ ಎಂದು ನಿರ್ಧರಿಸುತ್ತಾರೆ. ಆದರೆ ಭಗವದ್ಗೀತೆ ಹೇಳುವುದು ಸ್ಪಷ್ಟವಾಗಿದೆ. ಜೀವನದ ಪ್ರತಿಯೊಂದು ಘಟನೆ ಒಂದು ಪಾಠ, ಅದು ಅಂತ್ಯವಲ್ಲ. ಶ್ರೀಕೃಷ್ಣ ಜ್ಞಾನಯೋಗದ ಬಗ್ಗೆ ಮಾತನಾಡುವಾಗ ಒಂದು ಅದ್ಭುತ ಸತ್ಯವನ್ನು ಹೇಳುತ್ತಾನೆ. ಜ್ಞಾನಕ್ಕಿಂತ ಪವಿತ್ರವಾದುದು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಿಜವಾದ ಜ್ಞಾನ ಎಂದರೆ ಕೇವಲ ಪುಸ್ತಕಗಳನ್ನು ಓದುವುದು ಅಲ್ಲ, ಜೀವನವನ್ನು ಅರ್ಥಮಾಡಿಕೊಳ್ಳುವುದು, ತಪ್ಪುಗಳಿಂದ ಕಲಿಯುವುದು, ಅಹಂಕಾರವನ್ನು ಬಿಡುವುದು, ಸತ್ಯವನ್ನು ಒಪ್ಪಿಕೊಳ್ಳುವುದು. ಒಬ್ಬ ವ್ಯಕ್ತಿ 100 ಪುಸ್ತಕಗಳನ್ನು ಓದಿರಬಹುದು, ಆದರೆ ಅವನಿಗೆ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಅವನ ಜ್ಞಾನ ಅಪೂರ್ಣ. ಮತ್ತೊಬ್ಬ ವ್ಯಕ್ತಿ ಹೆಚ್ಚು ಓದಿಲ್ಲದಿರಬಹುದು, ಆದರೆ ಅವನು ಪ್ರಾಮಾಣಿಕ, ದಯಾಳು ಮತ್ತು ಶಾಂತ ಸ್ವಭಾವದವನಾಗಿದ್ದರೆ ಅವನು ನಿಜವಾದ ಜ್ಞಾನಿ. ಭಗವದ್ಗೀತೆ ನಮಗೆ ಹೇಳುವ ಮತ್ತೊಂದು ಮಹತ್ವದ ಸಂದೇಶ ಸಮಚಿತ್ತತೆ. ಸಮಚಿತ್ತತೆ ಎಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಮನಸ್ಸಿನ ಸಮತೋಲನವನ್ನು ಕಳೆದುಕೊಳ್ಳದಿರುವುದು. ಇದು ಕೇಳಲು ಸುಲಭ, ಆದರೆ ಜೀವನದಲ್ಲಿ ಪಾಲಿಸುವುದು ತುಂಬಾ ಕಷ್ಟ. ಏಕೆಂದರೆ ನಮ್ಮ ಮನಸ್ಸು ಯಾವಾಗಲೂ ಹೊರಗಿನ ಘಟನೆಗಳಿಗೆ ಪ್ರತಿಕ್ರಿಯಿಸುತ್ತಿರುತ್ತದೆ. ಯಾರಾದರೂ ಹೊಗಳಿದರೆ ನಾವು ಸಂತೋಷದಿಂದ ತುಂಬುತ್ತೇವೆ, ಯಾರಾದರೂ ಟೀಕಿಸಿದರೆ ಇಡೀ ದಿನ ದುಃಖದಲ್ಲಿ ಕಳೆಯುತ್ತೇವೆ. ಆದರೆ ಶ್ರೀಕೃಷ್ಣ ಹೇಳುತ್ತಾನೆ, ಇತರರ ಮಾತುಗಳಿಂದ ನಿನ್ನ ಮನಸ್ಸನ್ನು ನಿಯಂತ್ರಿಸಲು ಬಿಡಬೇಡ. ನಿನ್ನ ಮೌಲ್ಯವನ್ನು ಜನರ ಅಭಿಪ್ರಾಯದಿಂದ ಅಳೆಯಬೇಡ. ನಿನ್ನ ಮೌಲ್ಯ ನಿನ್ನ ಗುಣಗಳಿಂದ ನಿರ್ಧಾರವಾಗಬೇಕು. ಒಂದು ಪರ್ವತವನ್ನು ಊಹಿಸಿ. ಎಷ್ಟೇ ಬಿರುಗಾಳಿ ಬಂದರೂ ಪರ್ವತ ತನ್ನ ಸ್ಥಾನದಿಂದ ಕದಲುವುದಿಲ್ಲ. ಮಳೆ ಬಂದರೂ, ಬಿಸಿಲು ಬಂದರೂ, ಚಳಿ ಬಂದರೂ ಅದು ಅಚಲವಾಗಿ ನಿಂತಿರುತ್ತದೆ. ಹಾಗೆಯೇ ಜ್ಞಾನಿಯ ಮನಸ್ಸು. ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ಅವನ ಒಳಗಿನ ಶಾಂತಿ ಬದಲಾಗುವುದಿಲ್ಲ. ಧ್ಯಾನದ ಮಹತ್ವವನ್ನು ವಿವರಿಸುವಾಗ ಶ್ರೀಕೃಷ್ಣ ಮನಸ್ಸಿನ ಸ್ವಭಾವವನ್ನು ಗಾಳಿಗೆ ಹೋಲಿಸುತ್ತಾನೆ. ಅರ್ಜುನ ಕೂಡ ಒಪ್ಪಿಕೊಳ್ಳುತ್ತಾನೆ, ಮನಸ್ಸನ್ನು ನಿಯಂತ್ರಿಸುವುದು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಕಷ್ಟ. ಆಗ ಶ್ರೀಕೃಷ್ಣ ಉತ್ತರಿಸುತ್ತಾನೆ, ಹೌದು, ಅದು ಕಷ್ಟ, ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದು ಸಾಧ್ಯ. ಈ 2 ಪದಗಳು ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ಎಂದರೆ ಪ್ರತಿದಿನ ಉತ್ತಮವಾದುದನ್ನು ಮಾಡುವ ನಿರಂತರ ಪ್ರಯತ್ನ. ಒಂದು ದಿನ ಧ್ಯಾನ ಮಾಡಿ, ನಂತರ 1 ತಿಂಗಳು ಬಿಡುವುದಲ್ಲ. ಒಂದು ದಿನ ಒಳ್ಳೆಯ ಆಲೋಚನೆ ಮಾಡಿ, ನಂತರ ಹಳೆಯ ಅಭ್ಯಾಸಗಳಿಗೆ ಮರಳುವುದಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ತನ್ನನ್ನು ತಾನು ಉತ್ತಮಗೊಳಿಸಿಕೊಳ್ಳುವುದು. ವೈರಾಗ್ಯ ಎಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದು ಅಲ್ಲ, ಅನಗತ್ಯ ಆಸೆಗಳಿಂದ ಮನಸ್ಸನ್ನು ಮುಕ್ತಗೊಳಿಸುವುದು. ಅಗತ್ಯವಿರುವುದನ್ನು ಬಳಸುವುದು, ಆದರೆ ಯಾವುದಕ್ಕೂ ಗುಲಾಮನಾಗದಿರುವುದು. ಇಂದು ಅನೇಕ ಜನರು ಮೊಬೈಲ್ ಇಲ್ಲದೆ 5 ನಿಮಿಷವೂ ಇರಲಾರರು. ಕೆಲವರಿಗೆ ಸಾಮಾಜಿಕ ಜಾಲತಾಣದ ಪ್ರಶಂಸೆಯೇ ಸಂತೋಷದ ಮೂಲವಾಗಿದೆ. ಇನ್ನು ಕೆಲವರಿಗೆ ಹಣವೇ ಜೀವನದ ಗುರಿಯಾಗಿದೆ. ಗೀತೆ ಹೇಳುವುದು, ಇವುಗಳನ್ನು ಬಳಸುವುದು ತಪ್ಪಲ್ಲ, ಆದರೆ ಇವುಗಳೇ ನಿನ್ನನ್ನು ನಿಯಂತ್ರಿಸಲು ಆರಂಭಿಸಿದರೆ ಅದು ಬಂಧನ. ನಿಜವಾದ ಯಶಸ್ಸು ಎಂದರೇನು? ಈ ಪ್ರಶ್ನೆಗೆ ಪ್ರತಿಯೊಬ್ಬರು ಬೇರೆ ಬೇರೆ ಉತ್ತರ ಕೊಡುತ್ತಾರೆ. ಕೆಲವರಿಗೆ ಹಣ, ಕೆಲವರಿಗೆ ಅಧಿಕಾರ, ಕೆಲವರಿಗೆ ಖ್ಯಾತಿ. ಆದರೆ ಶ್ರೀಕೃಷ್ಣನ ದೃಷ್ಟಿಯಲ್ಲಿ ಯಶಸ್ಸು ಎಂದರೆ ಮನಸ್ಸಿನ ಶಾಂತಿ.
ಕೋಟಿ ರೂಪಾಯಿ ಇದ್ದರೂ ನೆಮ್ಮದಿ ಇಲ್ಲದಿದ್ದರೆ ಅದು ಯಶಸ್ಸಲ್ಲ. ಕಡಿಮೆ ಸಂಪತ್ತಿದ್ದರೂ ಸಂತೋಷ ಮತ್ತು ತೃಪ್ತಿ ಇದ್ದರೆ ಅದೇ ನಿಜವಾದ ಸಂಪತ್ತು. ಒಂದು ದಿನ ಈ ಜಗತ್ತಿನಲ್ಲಿ ನಾವು ಗಳಿಸಿದ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗುತ್ತದೆ. ನಮ್ಮ ಜೊತೆ ಬರುವುದು ನಮ್ಮ ಹುದ್ದೆಯಲ್ಲ, ನಮ್ಮ ಬ್ಯಾಂಕ್ ಖಾತೆಯಲ್ಲ, ನಮ್ಮ ಮನೆಗಳಲ್ಲ. ನಮ್ಮ ಜೊತೆ ಬರುವುದು ನಮ್ಮ ಕರ್ಮ, ನಮ್ಮ ಗುಣ ಮತ್ತು ನಾವು ಮಾಡಿದ ಒಳ್ಳೆಯ ಕಾರ್ಯಗಳು ಮಾತ್ರ. ಆದ್ದರಿಂದ ಗೀತೆ ಹೇಳುವುದು, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸೇವೆ ಇರಬೇಕು. ಇತರರಿಗೆ ಸಹಾಯ ಮಾಡುವುದು, ಸತ್ಯವನ್ನು ಪಾಲಿಸುವುದು, ಪ್ರಾಮಾಣಿಕವಾಗಿ ಬದುಕುವುದು, ತನ್ನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡುವುದು, ಇವೆಲ್ಲವೂ ಭಕ್ತಿಯ ರೂಪಗಳೇ. ಶ್ರೀಕೃಷ್ಣ ಮತ್ತೊಂದು ಸುಂದರವಾದ ಸಂದೇಶವನ್ನು ನೀಡುತ್ತಾನೆ. ಯಾವ ವ್ಯಕ್ತಿ ಎಲ್ಲಾ ಜೀವಿಗಳಲ್ಲೂ ನನ್ನನ್ನು ಕಾಣುತ್ತಾನೋ ಮತ್ತು ನನ್ನಲ್ಲೂ ಎಲ್ಲಾ ಜೀವಿಗಳನ್ನು ಕಾಣುತ್ತಾನೋ ಅವನು ಎಂದಿಗೂ ನನ್ನಿಂದ ದೂರವಾಗುವುದಿಲ್ಲ. ಇದರ ಅರ್ಥ ಏನೆಂದರೆ, ಪ್ರತಿಯೊಬ್ಬ ಮನುಷ್ಯನನ್ನು ಗೌರವಿಸುವುದು ದೇವರನ್ನು ಗೌರವಿಸಿದಂತೆ. ದಯೆ, ಪ್ರೀತಿ, ಕ್ಷಮೆ ಮತ್ತು ಕರುಣೆ ಇವೇ ನಿಜವಾದ ಆಧ್ಯಾತ್ಮಿಕತೆ. ನಾವು ದೇವಸ್ಥಾನದಲ್ಲಿ ದೇವರನ್ನು ಹುಡುಕುತ್ತೇವೆ, ಆದರೆ ಹಸಿದವನಿಗೆ ಅನ್ನ ನೀಡುವಾಗ, ದುಃಖದಲ್ಲಿರುವವನಿಗೆ ಧೈರ್ಯ ಹೇಳುವಾಗ, ತಪ್ಪು ಮಾಡಿದವನನ್ನು ಕ್ಷಮಿಸುವಾಗ, ಅಸಹಾಯಕರಿಗೆ ನೆರವಾಗುವಾಗ ಅಲ್ಲಿಯೂ ದೇವರ ಸಾನ್ನಿಧ್ಯವಿದೆ ಎಂದು ಗೀತೆ ತಿಳಿಸುತ್ತದೆ. ಕೊನೆಯಲ್ಲಿ ಶ್ರೀಕೃಷ್ಣ ಹೇಳುವ ಒಂದು ಮಹಾನ್ ಸತ್ಯವೆಂದರೆ, ನಿನ್ನನ್ನು ನೀನೇ ಎತ್ತಿಕೊಳ್ಳು, ನಿನ್ನನ್ನು ನೀನೇ ಕೆಳಗೆ ತಳ್ಳಿಕೊಳ್ಳಬೇಡ. ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮೊಳಗೆ ಇದೆ. ಪರಿಸ್ಥಿತಿಯನ್ನು ದೂಷಿಸುವುದರಿಂದ ಏನೂ ಬದಲಾಗುವುದಿಲ್ಲ, ಆದರೆ ನಮ್ಮ ಆಲೋಚನೆ, ನಮ್ಮ ಅಭ್ಯಾಸ ಮತ್ತು ನಮ್ಮ ದೃಷ್ಟಿಕೋನ ಬದಲಾದರೆ ಸಂಪೂರ್ಣ ಜೀವನ ಬದಲಾಗಬಹುದು. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ಇಂದು ನಾನು ನಿನ್ನೆಗಿಂತ ಸ್ವಲ್ಪ ಉತ್ತಮ ವ್ಯಕ್ತಿಯಾಗಿದ್ದೇನಾ? ಯಾರಿಗಾದರೂ ಒಳ್ಳೆಯದನ್ನು ಮಾಡಿದ್ದೇನಾ? ನನ್ನ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡೇನಾ? ನನ್ನ ಮನಸ್ಸನ್ನು ಸ್ವಲ್ಪ ಹೆಚ್ಚು ಶಾಂತವಾಗಿಟ್ಟುಕೊಂಡೇನಾ? ಈ ಪ್ರಶ್ನೆಗಳಿಗೆ ಪ್ರತಿದಿನ ಹೌದು ಎಂದು ಉತ್ತರಿಸುವ ದಿನವೇ ನಿಮ್ಮ ನಿಜವಾದ ಆಧ್ಯಾತ್ಮಿಕ ಪಯಣ ಆರಂಭವಾಗುತ್ತದೆ. ಇದೇ ಭಗವದ್ಗೀತೆಯ 4ನೇ ಮಹತ್ವದ ಸಂದೇಶ. ಭಕ್ತಿ ಎಂದರೆ ವಿಶ್ವಾಸ, ಜ್ಞಾನ ಎಂದರೆ ಜೀವನದ ಸತ್ಯವನ್ನು ಅರಿಯುವುದು, ಧ್ಯಾನ ಎಂದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು, ಮತ್ತು ಯಶಸ್ಸು ಎಂದರೆ ಹೊರಗಿನ ಗೆಲುವಲ್ಲ, ಒಳಗಿನ ಶಾಂತಿ. ಈ 4 ಸತ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡವನು ಯಾವ ಪರಿಸ್ಥಿತಿಯಲ್ಲೂ ಮುರಿಯುವುದಿಲ್ಲ. ಅವನು ಜೀವನವನ್ನು ಕೇವಲ ಬದುಕುವುದಿಲ್ಲ, ಅರ್ಥಪೂರ್ಣವಾಗಿ ಬದುಕುತ್ತಾನೆ. ಇದುವರೆಗೆ ನಾವು ಭಗವದ್ಗೀತೆಯ ಹಲವು ಮಹತ್ವದ ಸಂದೇಶಗಳನ್ನು ಆಳವಾಗಿ ತಿಳಿದುಕೊಂಡೆವು. ಆದರೆ ಶ್ರೀಕೃಷ್ಣನ ಉಪದೇಶದ ಸಾರ ಕೇವಲ ಯುದ್ಧಭೂಮಿಗೆ ಸೀಮಿತವಾಗಿಲ್ಲ. ಅದು ಪ್ರತಿದಿನ ಬೆಳಿಗ್ಗೆ ಎದ್ದು ಬದುಕುವ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುತ್ತದೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ, ಎಷ್ಟೇ ಸೋಲುಗಳು ಎದುರಾದರೂ, ಎಷ್ಟೇ ಜನ ನಮ್ಮನ್ನು ಬಿಟ್ಟು ಹೋದರೂ, ಒಂದು ವಿಷಯವನ್ನು ಎಂದಿಗೂ ಮರೆಯಬಾರದು: ಜೀವನವು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತದೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣ ನಿಧಾನವಾಗಿ ಅರ್ಜುನನ ಭಯವನ್ನು ತೆಗೆದುಹಾಕುತ್ತಿದ್ದನು. ಮೊದಲು ಆತ್ಮದ ಬಗ್ಗೆ ತಿಳಿಸಿದನು, ನಂತರ ಕರ್ಮಯೋಗವನ್ನು ಕಲಿಸಿದನು, ನಂತರ ಮನಸ್ಸಿನ ನಿಯಂತ್ರಣವನ್ನು ವಿವರಿಸಿದನು, ಭಕ್ತಿ, ಜ್ಞಾನ ಮತ್ತು ಧ್ಯಾನದ ಮಹತ್ವವನ್ನು ತಿಳಿಸಿದನು. ಆದರೆ ಇನ್ನು ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು: ನೀನು ನಿಜವಾಗಿ ಯಾರು? ಆಗ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಆ ಕ್ಷಣದಲ್ಲಿ ಅರ್ಜುನನು ಕಂಡದ್ದು ಕೇವಲ ಒಬ್ಬ ಮಾನವನ ರೂಪವಲ್ಲ, ಅವನು ಸಂಪೂರ್ಣ ಬ್ರಹ್ಮಾಂಡವನ್ನೇ ಒಂದೇ ರೂಪದಲ್ಲಿ ಕಂಡನು. ಸಾವಿರಾರು ಸೂರ್ಯರು ಒಂದೇ ಸಮಯದಲ್ಲಿ ಉದಯಿಸಿದರೆ ಹೇಗೆ ಪ್ರಕಾಶ ಉಂಟಾಗುತ್ತದೆಯೋ ಅದಕ್ಕಿಂತಲೂ ಅಪಾರವಾದ ದಿವ್ಯ ಪ್ರಕಾಶ. ಅಸಂಖ್ಯಾತ ಲೋಕಗಳು, ದೇವತೆಗಳು, ಋಷಿಗಳು, ನಕ್ಷತ್ರಗಳು, ಕಾಲ, ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಲ್ಲವೂ ಒಂದೇ ದಿವ್ಯ ರೂಪದಲ್ಲಿ ಕಾಣಿಸಿಕೊಂಡವು. ಅರ್ಜುನನಿಗೆ ಆಗ ಅರ್ಥವಾಯಿತು: ನಾನು ಕೇವಲ ಒಂದು ಚಿಕ್ಕ ಭಾಗ. ಈ ವಿಶ್ವದ ಮಹಾಯೋಜನೆಯಲ್ಲಿ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದು ಮಾತ್ರ ನನ್ನ ಜವಾಬ್ದಾರಿ. ಇದು ನಮ್ಮ ಜೀವನಕ್ಕೂ ಅತ್ಯಂತ ದೊಡ್ಡ ಪಾಠ. ನಾವು ಪ್ರತಿಯೊಂದು ವಿಷಯವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೇವೆ, ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯಬೇಕು ಎಂದು ಬಯಸುತ್ತೇವೆ. ಆದರೆ ಈ ಜಗತ್ತಿನಲ್ಲಿ ಅನೇಕ ಸಂಗತಿಗಳು ನಮ್ಮ ನಿಯಂತ್ರಣದ ಹೊರಗಿವೆ. ಹವಾಮಾನ, ಇತರರ ಆಲೋಚನೆಗಳು, ಸಮಯ, ಜನನ, ಮರಣ ಇವೆಲ್ಲವೂ ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಕೈಯಲ್ಲಿರುವುದು ಒಂದೇ ಒಂದು ವಿಷಯ: ನಮ್ಮ ಪ್ರತಿಕ್ರಿಯೆ. ಯಾವುದೇ ಸಮಸ್ಯೆ ಬಂದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಶ್ರೀಕೃಷ್ಣ ಕೊನೆಯಲ್ಲಿ ಅರ್ಜುನನಿಗೆ ಒಂದು ಮಹಾನ್ ಸಂದೇಶವನ್ನು ನೀಡುತ್ತಾನೆ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದರ ಅರ್ಥ ಕೇವಲ ಎಲ್ಲವನ್ನೂ ಬಿಟ್ಟು ಬಿಡು ಎಂಬುದಲ್ಲ. ಇದರ ನಿಜವಾದ ಅರ್ಥ: ಭಯವನ್ನು ಬಿಡು, ಅಹಂಕಾರವನ್ನು ಬಿಡು, ಅತಿಯಾದ ಚಿಂತೆಯನ್ನು ಬಿಡು, ನಿನ್ನ ಕರ್ತವ್ಯವನ್ನು ಮಾಡು ಮತ್ತು ಜೀವನದ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬೇಡ. ಸ್ನೇಹಿತರೆ, ಭಗವದ್ಗೀತೆಯ ಸಂಪೂರ್ಣ ಸಾರವನ್ನು ಕೆಲವೇ ಪ್ರಮುಖ ಜೀವನ ಸತ್ಯಗಳಲ್ಲಿ ಅರ್ಥಮಾಡಿಕೊಳ್ಳಬಹುದು. ಮೊದಲನೆಯದು: ನೀನು ಈ ದೇಹವಲ್ಲ.
ನೀನು ಶಾಶ್ವತವಾದ ಆತ್ಮ, ಆದ್ದರಿಂದ ಬದಲಾವಣೆಗಳಿಗೆ ಹೆದರಬೇಡ. ಎರಡನೆಯದು, ನಿನ್ನ ಕರ್ತವ್ಯವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮಾಡು. ಫಲದ ಬಗ್ಗೆ ಅತಿಯಾದ ಚಿಂತೆ ನಿನ್ನ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ಮೂರನೆಯದು, ನಿನ್ನ ಮನಸ್ಸೇ ನಿನ್ನ ದೊಡ್ಡ ಸ್ನೇಹಿತ, ನಿನ್ನ ದೊಡ್ಡ ಶತ್ರು ಕೂಡ. ಅದನ್ನು ನಿಯಂತ್ರಿಸಲು ಕಲಿತರೆ ಜೀವನವನ್ನು ಗೆಲ್ಲಬಹುದು. ನಾಲ್ಕನೆಯದು, ಕೋಪ, ಲೋಭ, ಅಸೂಯೆ ಮತ್ತು ಅಹಂಕಾರ ಮನುಷ್ಯನನ್ನು ಒಳಗಿನಿಂದಲೇ ನಾಶ ಮಾಡುತ್ತವೆ. ಆದ್ದರಿಂದ ಕ್ಷಮೆ, ವಿನಯ ಮತ್ತು ತೃಪ್ತಿಯನ್ನು ಬೆಳೆಸು. ಐದನೆಯದು, ಯಶಸ್ಸು ಎಂದರೆ ಕೇವಲ ಹಣವಲ್ಲ, ನೆಮ್ಮದಿ, ಉತ್ತಮ ಆರೋಗ್ಯ, ಒಳ್ಳೆಯ ಸಂಬಂಧಗಳು ಮತ್ತು ಶಾಂತ ಮನಸ್ಸು ಇವೇ ನಿಜವಾದ ಸಂಪತ್ತು. ಆರನೆಯದು, ಪ್ರತಿಯೊಬ್ಬ ಮನುಷ್ಯನನ್ನು ಗೌರವಿಸು, ಯಾಕೆಂದರೆ ಪ್ರತಿಯೊಂದು ಜೀವಿಯಲ್ಲೂ ದೈವಿಕ ಚೈತನ್ಯವಿದೆ. ಏಳನೆಯದು, ಪ್ರತಿದಿನ ನಿನ್ನನ್ನು ನೀನೇ ಉತ್ತಮಗೊಳಿಸು, ನಿನ್ನೆಗಿಂತ ಇಂದು ಒಂದು ಹೆಜ್ಜೆ ಮುಂದೆ ಇರು. ಎಂಟನೆಯದು, ಸಮಯವೇ ಅತ್ಯುತ್ತಮ ಗುರು. ಕಷ್ಟಗಳು ಶಾಶ್ವತವಲ್ಲ, ಸಂತೋಷವೂ ಶಾಶ್ವತವಲ್ಲ, ಆದ್ದರಿಂದ ಎರಡರಲ್ಲೂ ಸಮತೋಲನ ಕಾಪಾಡು. ಒಂಬತ್ತನೆಯದು, ಧೈರ್ಯ ಕಳೆದುಕೊಳ್ಳಬೇಡ, ದೊಡ್ಡ ಮರ ಕೂಡ ಒಂದು ಚಿಕ್ಕ ಬೀಜದಿಂದಲೇ ಬೆಳೆಯುತ್ತದೆ. ಪ್ರತಿಯೊಂದು ಮಹಾನ್ ಸಾಧನೆಯು ಸಣ್ಣ ಪ್ರಯತ್ನಗಳಿಂದಲೇ ಆರಂಭವಾಗುತ್ತದೆ. ಹತ್ತನೆಯದು, ಜೀವನವನ್ನು ಹೋಲಿಕೆಯಲ್ಲಿ ವ್ಯರ್ಥ ಮಾಡಬೇಡ, ನಿನ್ನ ಪಯಣ ನಿನ್ನದೇ. ದೇವರು ಪ್ರತಿಯೊಬ್ಬರಿಗೂ ವಿಭಿನ್ನ ದಾರಿಯನ್ನು ನೀಡಿದ್ದಾನೆ. ಇಂದು ನಾವು ಬದುಕುತ್ತಿರುವ ಜಗತ್ತು ಸಾವಿರಾರು ವರ್ಷಗಳ ಹಿಂದಿನ ಕುರುಕ್ಷೇತ್ರದ ಯುದ್ಧಭೂಮಿಯಿಂದ ಭಿನ್ನವಾಗಿರಬಹುದು, ಆದರೆ ಮನುಷ್ಯನ ಸಮಸ್ಯೆಗಳು ಅಷ್ಟಾಗಿ ಬದಲಾಗಿಲ್ಲ. ಆಗಲೂ ಭಯ ಇತ್ತು, ಈಗಲೂ ಇದೆ. ಆಗಲೂ ಆಸೆ ಇತ್ತು, ಈಗಲೂ ಇದೆ. ಆಗಲೂ ಅಹಂಕಾರ ಇತ್ತು, ಈಗಲೂ ಇದೆ. ಆದ್ದರಿಂದ ಭಗವದ್ಗೀತೆ ಎಂದಿಗೂ ಹಳೆಯದಾಗುವುದಿಲ್ಲ. ಪ್ರತಿಯೊಂದು ತಲೆಮಾರಿಗೆ ಅದು ಹೊಸ ಅರ್ಥವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಯೇ ಇರಲಿ, ಒಂದು ಕ್ಷಣ ನಿಂತು ಯೋಚಿಸಿ, ಈ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಇದ್ದರೆ ನನಗೆ ಏನು ಹೇಳುತ್ತಿದ್ದರು ಎಂದು. ಬಹುಶಃ ಉತ್ತರ ಇದೇ ಆಗಿರಬಹುದು. ಭಯಪಡಬೇಡ, ನಿನ್ನ ಕರ್ತವ್ಯವನ್ನು ಮಾಡು, ನಿನ್ನ ಮನಸ್ಸನ್ನು ಸ್ಥಿರವಾಗಿಡು, ಸತ್ಯದ ದಾರಿಯಲ್ಲಿ ನಡೆಯು, ಉಳಿದುದನ್ನು ಸಮಯ ಮತ್ತು ದೇವರು ನೋಡಿಕೊಳ್ಳುತ್ತಾರೆ. ಅರ್ಜುನನು ಈ ಉಪದೇಶವನ್ನು ಕೇಳಿದ ನಂತರ ಅವನ ಕಣ್ಣಿನ ಭಯ ಮಾಯವಾಯಿತು, ಅವನ ಗೊಂದಲ ದೂರವಾಯಿತು. ಅವನು ಮತ್ತೆ ತನ್ನ ಗಾಂಡೀವವನ್ನು ಕೈಗೆತ್ತಿಕೊಂಡನು. ಆದರೆ ಈ ಬಾರಿ ಅವನು ಕೇವಲ ಯುದ್ಧ ಮಾಡಲು ನಿಂತಿರಲಿಲ್ಲ, ಜ್ಞಾನದಿಂದ, ಸ್ಪಷ್ಟತೆಯಿಂದ ಮತ್ತು ಧರ್ಮದ ಅರಿವಿನಿಂದ ನಿಂತಿದ್ದನು. ನಮ್ಮ ಜೀವನದಲ್ಲಿಯೂ ಇದೇ ಆಗಬೇಕು. ಸಮಸ್ಯೆಗಳು ಸಂಪೂರ್ಣವಾಗಿ ಮಾಯವಾಗುವುದಿಲ್ಲ, ಆದರೆ ನಾವು ಬದಲಾಗುತ್ತೇವೆ. ನಮ್ಮ ದೃಷ್ಟಿಕೋನ ಬದಲಾಗುತ್ತದೆ, ನಮ್ಮ ಮನಸ್ಸು ಬಲವಾಗುತ್ತದೆ. ಆಗ ಜೀವನದ ಪ್ರತಿಯೊಂದು ಸವಾಲು ನಮ್ಮನ್ನು ಹೆದರಿಸುವುದಿಲ್ಲ, ನಮ್ಮನ್ನು ಬೆಳೆಸುತ್ತದೆ. ಕೊನೆಯದಾಗಿ, ಭಗವದ್ಗೀತೆಯ ಒಂದು ಶಾಶ್ವತ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಜೀವನದಲ್ಲಿ ಏನೇ ಆಗಲಿ ಎಂದಿಗೂ ನಿರಾಶರಾಗಬೇಡಿ. ದೇವರು ನಿಮಗೆ ಕೊಟ್ಟಿರುವ ಪ್ರತಿಯೊಂದು ಪರಿಸ್ಥಿತಿಯು ನಿಮ್ಮ ಬೆಳವಣಿಗೆಗಾಗಿ. ಪ್ರತಿಯೊಂದು ಸೋಲು ಒಂದು ಪಾಠ, ಪ್ರತಿಯೊಂದು ನೋವು ಒಂದು ಹೊಸ ಶಕ್ತಿ, ಪ್ರತಿಯೊಂದು ಕತ್ತಲೆಯ ನಂತರ ಹೊಸ ಬೆಳಗು ಖಂಡಿತ ಬರುತ್ತದೆ. ಆದ್ದರಿಂದ ಇಂದಿನಿಂದ ನಿಮ್ಮ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಿ. ಕೋಪಕ್ಕಿಂತ ಪ್ರೀತಿಯನ್ನು ಆರಿಸಿಕೊಳ್ಳಿ, ಭಯಕ್ಕಿಂತ ಧೈರ್ಯವನ್ನು ಆರಿಸಿಕೊಳ್ಳಿ, ದ್ವೇಷಕ್ಕಿಂತ ಕ್ಷಮೆಯನ್ನು ಆರಿಸಿಕೊಳ್ಳಿ, ಅಹಂಕಾರಕ್ಕಿಂತ ವಿನಯವನ್ನು ಆರಿಸಿಕೊಳ್ಳಿ, ಸೋಮಾರಿತನಕ್ಕಿಂತ ಕರ್ಮವನ್ನು ಆರಿಸಿಕೊಳ್ಳಿ. ಮತ್ತು ಯಾವ ಪರಿಸ್ಥಿತಿಯಲ್ಲೂ ನಿಮ್ಮ ಒಳಗಿನ ಬೆಳಕನ್ನು ಕಳೆದುಕೊಳ್ಳಬೇಡಿ, ಯಾಕೆಂದರೆ ಭಗವದ್ಗೀತೆ ಕೇವಲ ಒಂದು ಗ್ರಂಥವಲ್ಲ, ಅದು ಜೀವನವನ್ನು ಗೆಲ್ಲುವ ಕಲೆ, ಅದು ಮನಸ್ಸನ್ನು ಶಾಂತಗೊಳಿಸುವ ದಾರಿ, ಅದು ಆತ್ಮವನ್ನು ಜಾಗೃತಗೊಳಿಸುವ ಜ್ಞಾನ, ಮತ್ತು ಅದನ್ನು ನಿಜವಾಗಿ ಅರ್ಥಮಾಡಿಕೊಂಡವನು ಹೊರಗಿನ ಜಗತ್ತನ್ನು ಗೆಲ್ಲುವುದಕ್ಕಿಂತ ಮೊದಲು ತನ್ನನ್ನೇ ಗೆಲ್ಲುತ್ತಾನೆ. ಅದೇ ನಿಜವಾದ ವಿಜಯ, ಅದೇ ನಿಜವಾದ ಧರ್ಮ, ಅದೇ ಭಗವದ್ಗೀತೆಯ ಅಮರ ಸಂದೇಶ. ಸ್ನೇಹಿತರೆ, ಈ ಸಂದೇಶಗಳು ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದ್ದರೆ ಇವುಗಳನ್ನು ಕೇವಲ ಕೇಳಿ ಮರೆತು ಬಿಡಬೇಡಿ. ನಿಮ್ಮ ದೈನಂದಿನ ಜೀವನದಲ್ಲಿ ಒಂದಾದರೂ ಸಂದೇಶವನ್ನು ಅಳವಡಿಸಿಕೊಳ್ಳಿ. ಒಂದು ಸಣ್ಣ ಬದಲಾವಣೆ, ಒಂದು ಒಳ್ಳೆಯ ಅಭ್ಯಾಸ, ಒಂದು ಉತ್ತಮ ಆಲೋಚನೆ, ಇವುಗಳೇ ನಿಧಾನವಾಗಿ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು. ಶ್ರೀಕೃಷ್ಣ ಹೇಳಿದ ಜ್ಞಾನ ಸಾವಿರಾರು ವರ್ಷಗಳ ಹಿಂದಿನದು ಆದರೂ ಅದರ ಬೆಳಕು ಇಂದಿಗೂ ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ಆ ಬೆಳಕನ್ನು ನಿಮ್ಮ ಹೃದಯದಲ್ಲಿ ಉಳಿಸಿಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸಿಕೊಳ್ಳಿ.